ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಜಾತ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗೋಳಾರ ಇಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇವತ್ತು ಮಾಡ್ತಾ ಇರುವಂಥ ಒಂದು ಕೃಷಿ ಒಂದು ಅನುಭವಾತ್ಮಕ ಕಲಿಕೆ, ಕೃಷಿಯ ಒಂದು ಪರಿಕಲ್ಪನೆಯನ್ನು ಅನುಭವದ ಮೂಲಕ ಮಾಡಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಅದಕ್ಕೆ ನಾವು ಒಂದು ಗದ್ದೆಯನ್ನು ಮಕ್ಕಳಿಗೆ ಗದ್ದೆಯನ್ನು ನಿರ್ಮಾಣ ಮಾಡಿ ಆ ಗದ್ದೆಯಲ್ಲಿ ನೇಜಿಯನ್ನು ನೆಟ್ಟು ಅದಕ್ಕೆ ನೀರು ಗೊಬ್ಬರಗಳನ್ನು ಹಾಕಿ ಅದು ಬೆಳೆದು ಒಂದು 3 ತಿಂಗಳ ಸಮಯವನ್ನು ತಗೊಂಡಿದೆ. ಅದು ಬೆಳೆದು ದೊಡ್ಡದಾದ ಮೇಲೆ ಅದನ್ನು ಕಟಾವು ಮಾಡಿ ಅದನ್ನು ಬೇರ್ಪಡಿಸುವ ಕೆಲಸವನ್ನು ಎಲ್ಲ ನಮ್ಮ ವಿದ್ಯಾರ್ಥಿಗಳೇ ಮಾಡಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಕೃಷಿ ಮಾತ್ರ ಅಲ್ಲದೆ ಜೋಳ, ಬಾಳೆ ಗಿಡಗಳು, ತರಕಾರಿ ಗಿಡಗಳು ಎಲ್ಲವನ್ನು ನಾವು ಇಲ್ಲಿ ನಮ್ಮ ಈ ಪರಿಸರದಲ್ಲಿ ಬೆಳೆಸಿದ್ದೇವೆ. ಅದು ಕೂಡ ಈ ನಗರದ ಪ್ರದೇಶದಲ್ಲಿ ಎಲ್ಲೂ ಈ ಗದ್ದೆಯ ವಾತಾವರಣದಲ್ಲಿ ಬೆಳೆಯದೆ ಮಕ್ಕಳೇ ಇರುವುದು ನಮ್ಮ ಶಾಲೆಯಲ್ಲಿ. ಈ ಗದ್ದೆಯನ್ನು ಈ ಶಾಲೆಯಲ್ಲೇ ಮಾಡಿದ್ರಿಂದ ಮಕ್ಕಳು ತುಂಬ ಸಂತೋಷಪಟ್ಟು ಅದನ್ನು ಗದ್ದೆಯ ಪ್ರತಿಯೊಂದು ಗದ್ದೆ ಏನೆಲ್ಲ ಕೆಲಸಗಳಿವೆ ಅದನ್ನು ಪ್ರತಿಯೊಂದು ಹಂತವಾಗಿ ಅವುಗಳನ್ನು ಕಲ್ತಿದ್ದಾರೆ. ಅದು ಮಣ್ಣು ಇಲ್ವಾ ಅಂತ ಮಣ್ಣು ಅವ್ರಿಗೆ ಮಾತ್ರ ಇದೆಲ್ಲ ಮಾಡ್ಬೇಕು. ಮಕ್ಕಳೆಲ್ಲ ಏನೇನೋ ಮಾಡ್ತಿದ್ರು, ಅಲ್ಲಿ ಮಣ್ಣು ತರುತ್ತಿದ್ರು, ಒಂದೊಂದೇ ನೆಡುದು ಒಂದು 1 ಮೀಟ್ರ್ ಇಲ್ಲ ಹೊಡೆದು ಯಾವ ಮರದಲ್ಲಿ ಕಷ್ಟ ಆಗ್ತದೆ ಹುಡುಗಿಯರು ಅಲ್ಲಿ ನೋಡಿ ಬನ್ನಿ. ಅದನ್ನು ಹಂಗೆಲ್ಲ ಅದನ್ನು ಒತ್ತಿ ಈಚೆ ಮಾಡು, ಮೇಲೆ ಮಾಡಿ ಹಂಗೆಲ್ಲ ಸೈಡಿಗೆ ಮಾಡ್ಲಿಕ್ಕೆ ಗದ್ದೆ ಕೆಲಸ ಮಾಡಿದ ಅದನ್ನು ಈಗಲ್ಲ ಎಷ್ಟು ಸರಿ ಬೆಳಿಬಹುದು? ಇದನ್ನ ಒಂದ್ ದಿನಕ್ಕೆಲ್ಲ ಹಾಕ್ಬಿಟ್ಟು ಬೆಳಿಬೋದಾ? ನಾಳೆನೆ ಬೆಳಿಬೋದಾ? ಯಾವಾಗ ಬೆಳಿಬೋದು? 6 ತಿಂಗಳಿಗೆ ಒಂದ್ಸರಿ ಬೇಕು. 6 ತಿಂಗಳು ಬೇಕು. ಭತ್ತ ಎಲ್ಲನೂ ಇದು ಮಾಡಿ ಸಣ್ಣ ಸಸಿ ಮಾಡಿ ಕಣ್ಣು ಮೊದಲು ನಮ್ಮ ಕಡೆ ಪಟ ಅಂತ ಹೇಳ್ತಾರೆ. ಬೀಜ ಬಿತ್ಬಿಟ್ಟು ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಸಣ್ಣ ಇಷ್ಟು ಶುದ್ಧ ಆದ್ಮೇಲೆ ಅದನ್ನ ನೆಡ್ತಾರಲ್ವಾ. ಅದನ್ನ ಒಂದು ಬೆಳೆ ಬೆಳೀಲಿಕ್ಕೆ 6 ತಿಂಗಳು ಬೇಕು. ವರ್ಷದಲ್ಲಿ 2 ಸರಿ ಮಾತ್ರ ಬೆಳೆಯಕ್ಕಾಗುತ್ತೆ.
ಸ್ಟಾರ್ಟ್. ರೋಲ್ ಕ್ಯಾಮ್ರಾ ಆಕ್ಷನ್. ನನ್ನ ಹೆಸರು ಮಾಲತಿ ಎ. ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ಶ್ರೀಮತಿ ಸುಜಾತಾರವರು ನಮ್ಮ ಶಾಲೆಯಲ್ಲಿ ಭತ್ತದ ಕೃಷಿಯ ಬಗ್ಗೆ ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೆಲವನ್ನು ಹದಗೊಳಿಸುವುದರಿಂದ ಹಿಡಿದು ಬೀಜ ಬಿತ್ತಿ ಫಸಲು ಬಂದು ಕಟಾವು ಮಾಡಿ ತೆನೆ ಬಿಡಿಸುವವರೆಗೆ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದಾರೆ. ಇವರ ಜೊತೆಗೆ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮವು ಉತ್ತಮವಾಗಿತ್ತು. ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಷ್ಟು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಭತ್ತದ ಕೃಷಿಯ ಬಗ್ಗೆ ತಿಳಿಯಲು ನಮ್ಮ ಶಾಲೆಯ ಆವರಣದ ಒಳಗೆ ಭತ್ತದ ಕೃಷಿಯನ್ನು ಮಾಡಲಾಯಿತು. ಭತ್ತದ ಕೃಷಿಯ ಹಂತವನ್ನು ಸ್ವತಃ ಮಕ್ಕಳಿಂದ ಮಾಡಿಸಲಾಯಿತು. ಮೊದಲಿಗೆ ಸ್ಥಳವನ್ನು ಹದ ಮಾಡಿ ಸ್ವಚ್ಛಗೊಳಿಸಿ ಬದುಗಳನ್ನು ನಿರ್ಮಿಸಿ ನೀರು ಹಾಯಿಸಿ ಶಿಕ್ಷಕರು ಮಕ್ಕಳು ಸೇರಿ ಭತ್ತದ ಸಸಿಗಳನ್ನು ಸಾಲಾಗಿ ನೆಟ್ಟರು. ನಂತರ ಅದಕ್ಕೆ ಪ್ರತಿದಿನ ನೀರು ಹಾಯಿಸುತ್ತಿದ್ದರು. ಇದು ಭತ್ತ ಒಂದು ಹಂತಕ್ಕೆ ಬಂದಾಗ ತೆನೆ ಬಿಟ್ಟಾಗ ಅದನ್ನು ಏನು ಮಾಡಿದ್ರು ಅಂದರೆ ಕಟಾವು ಮಾಡಿ ಭತ್ತವನ್ನು ಕಟಾವು ಮಾಡಿ ರಾಶಿ ಹಾಕಿ ಅದನ್ನು ಬಡಿದು ಹುಲ್ಲು ಮತ್ತು ಭತ್ತವನ್ನು ಬೇರ್ಪಡಿಸಲಾಯಿತು. ಕೃಷಿಯ ಪ್ರತಿ ಹಂತವನ್ನು ಮಕ್ಕಳು ತಿಳಿದುಕೊಂಡರು ಮತ್ತು ಕಲಿತರು. ಇದು ಒಂದು ಅನುಭವದ ಪಾಠವಾಯಿತು. ಇದನ್ನು ಸಾಧನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಕೃಷಿಯ ಪ್ರತಿ ಹಂತವನ್ನು ಕಲಿತ ಮಕ್ಕಳಿಗೂ ಸ್ವತಃ ಖುಷಿಯ ಅನುಭವವಾಯಿತು. ಒಕ್ಕಲಿಗ ಒಕ್ಕಿದರೆ ನಗುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಹೀಗೆ ರೈತನ ಕಷ್ಟವನ್ನು ದುಡಿಮೆಯನ್ನು ಮಕ್ಕಳು ತಿಳಿದುಕೊಂಡರು. ಹೀಗೆ ನಮ್ಮ ಶಾಲೆಯಲ್ಲಿ ಜೋಳ, ತರಕಾರಿ, ಭತ್ತವನ್ನು ನಾವು ಬೆಳೆಸ್ತಾ ಇದ್ದೇವೆ. ಧನ್ಯವಾದಗಳು. ನಾನು ಮುಮ್ತಾಜ್ ಮುನೀರ್ ಬೋಲರ್. ನನ್ನ ಮಗ ಮುಹಮ್ಮದ್ ರೆಹಾನ್ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಬೋಲಾರ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿ. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಬೋಲಾರ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದೊಂದಿಗೆ ಕೃಷಿ ಮಾಡುವ ಚಟುವಟಿಕೆಗಳನ್ನು ಮಾಡತೊಡಗಿದ್ದಾರೆ. ಶಾಲಾ ಆವರಣದಲ್ಲಿ ಕೃಷಿ ಹಾಗೂ ತರಕಾರಿ ಗಿಡಗಳು, ಹೂ ಗಿಡಗಳು ಇದೆಲ್ಲ ಸುಜಾತ ಟೀಚರ್ ಅವರಿಗೆ ಕಲಿಸಿಕೊಡುತ್ತಾರೆ. ಮಕ್ಕಳಿಗೊಂದು ಸಂತೋಷ, ನಮಗೆಲ್ಲರಿಗೂ ಒಂದು ಸಂತೋಷವಾಗಿದೆ. ಹೀಗೆ ಇರಲಿ ಎಂದು ಭಾವಿಸುತ್ತೇನೆ. ಟೀಚರ್ಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರಗಳು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ಶಾಲೆಯಲ್ಲಿ 7ನೇ ತರಗತಿಯನ್ನು ಕಲಿಯುತ್ತಿದ್ದೇನೆ. ನನ್ನ ಹೆಸರು ಕಾವ್ಯ. ನಾನು ಈಗ ಕೃಷಿ ಮಾಡಬೇಕಾದಾಗ ನನಗೆ ಆದ ಅನುಭವಗಳನ್ನು ತಿಳಿಸುತ್ತೇನೆ. ಭತ್ತ ನೆಡುವ ಜಾಗವನ್ನು ಸ್ವಚ್ಛಗೊಳಿಸುವುದು, ಹುಲ್ಲು ತೆಗೆಯುವುದು, ನೀರು ಬಿಡುವುದು ಮತ್ತು ಭತ್ತ ಬರಲು ಇದು 4 ತಿಂಗಳಾಗುತ್ತದೆ. ಭತ್ತಕ್ಕೆ ದಿವಸ ನೀರು ಹಾಕುವುದು ಮತ್ತು ಹುಲ್ಲ ಎಲ್ಲ ತೆಗೆಯುವುದು ಮತ್ತು ಭತ್ತ ಬರಲು 4 ತಿಂಗಳಾಗುತ್ತದೆ. ಭತ್ತ ಬಂದ ತಕ್ಷಣ ನಾವೆಲ್ಲರೂ ಸೇರಿ ಶಾಲಾ ಶಿಕ್ಷಕರೊಂದಿಗೆ ಭತ್ತ ಕಟಾವು ಮಾಡಿದೆವು ಮತ್ತು ಭತ್ತವನ್ನೆಲ್ಲ ಎಲ್ಲರೂ ಸೇರಿ ಬಡೆದು ಮತ್ತು ನಮ್ಮ ಶಿಕ್ಷಕರು ಕಾಳುಗಳನ್ನೆಲ್ಲ ತೆಗೆದು ಎಲ್ಲ ಮಕ್ಕಳಿಗೆ ಹಂಚಿದರು. ಮತ್ತು ರೈತ ಹೊಲದಲ್ಲಿ ಭತ್ತ ಬೆಳೆಯಲು ಎಷ್ಟು ಕಷ್ಟಪಟ್ಟಿರುತ್ತಾನೆ. ಆದರೂ ನಾವೆಲ್ಲ ಅದನ್ನು ವೇಸ್ಟ್ ಮಾಡುತ್ತೇವೆ. ಇನ್ನು ಮುಂದೆ ಯಾರು ಕೂಡ ವೇಸ್ಟ್ ಮಾಡಬಾರದೆಂದು ನಮ್ಮ ಶಿಕ್ಷಕರು ನಮಗೆ ಕಲಿಸಿದ್ದಾರೆ. ಈಗ ಕೃಷಿಯ ಹಲವು ಹಂತಗಳನ್ನು ನಾವೇ ಸ್ವತಃ ಮಾಡುವುದರ ಮೂಲಕ ನಮಗೆ ತಿಳಿಸಿಕೊಟ್ಟ ಸುಜಾತಾ ಟೀಚರ್ ಅವರಿಗೆ ಅನಂತ ಧನ್ಯವಾದಗಳು.